ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಿದ್ದೀರಾ ಜಿಎಸ್ಪಿ ಕ್ರಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ. ಹೌದು ಸ್ನೇಹಿತರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ನೀವು ತಿದ್ದುಪಡಿನ ಮಾಡಿಸಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಇಂದಿನಿಂದಲೇ ಅಥವಾ ಇವತ್ತಿನಿಂದಲೇ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬಹುದಾಗಿರುವಂತದ್ದು. ಆಹಾರ ಇಲಾಖೆ ಕಡೆಯಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ತಪ್ಪಾಗಿತ್ತು, ಅದನ್ನ ಸರಿಪಡಿಸ್ಕೋಬೇಕಾಗಿತ್ತು ಅಂತಂದ್ರೆ ನೀವು ಕಡ್ಡಾಯವಾಗಿ ತಿದ್ದುಪಡಿನ ಮಾಡಿಸಲೇಬೇಕಾಗಿರುವಂತದ್ದು. ಹಾಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಆರಂಭಗೊಂಡಿರುವಂತದ್ದು. ಇವತ್ತಿನಿಂದಲೇ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುವಂತದ್ದು. ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗಿಂದ ಆರಂಭವಾಗಿದೆ ಮತ್ತು ಯಾವಾಗ ಕೊನೆಯ ದಿನಾಂಕ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು. ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನೇನು ತಿದ್ದುಪಡಿನ ಮಾಡಿಸಬಹುದಾಗಿರುತ್ತೆ, ಯಾವ ದಾಖಲಾತಿಗಳನ್ನ ನೀವು ಕೊಡಬೇಕಾಗುತ್ತೆ, ಮುಖ್ಯವಾಗಿ ಆನ್ಲೈನ್ ಮುಖಾಂತರ ಅಥವಾ ಆಫ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡುತ್ತಿರುವವರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಜಿಎಸ್ಪಿ ಕ್ರಾಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನು ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭವಾಗಿರುವಂತದ್ದು. ನೀವೇನಾದರೂ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿನ ಮಾಡಿಸಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಇಂದಿನಿಂದಲೇ ರೇಷನ್ ಕಾರ್ಡ್ ತಿದ್ದುಪಡಿನ ಕೂಡ ನೀವು ಮಾಡಿಸಬಹುದಾಗಿರುವಂತದ್ದು. ರೇಷನ್ ಕಾರ್ಡ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಿಪಿಎಲ್ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಎಪಿಎಲ್ ರೇಷನ್ ಕಾರ್ಡ್ ಆಗಿರಬಹುದು ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಬಹುದು. ಈ ಮೂರರಲ್ಲಿ ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ ನ ನೀವು ಹೊಂದಿದ್ರಿ, ಅದರಲ್ಲಿ ನೀವು ತಿದ್ದುಪಡಿನ ಮಾಡಿಸಬೇಕಾಗಿತ್ತು ಅಂತಂದ್ರೆ ಇವತ್ತಿನಿಂದಲೇ ನೀವು ತಿದ್ದುಪಡಿನ ಕೂಡ ಮಾಡಿಸಬಹುದಾಗಿರುವಂತದ್ದು. ಹಾಗಾದ್ರೆ ರೇಷನ್ ಕಾರ್ಡ್ ಅಲ್ಲಿ ಯಾವ ಬದಲಾವಣೆ ಅಥವಾ ಏನೇನು ತಿದ್ದುಪಡಿನ ಮಾಡಬಹುದು ಅಂತ ಲೈವ್ ಆಗಿ ಇಲ್ಲಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಹೆಸರು ಸೇರ್ಪಡೆ ಮೊದಲೇದಾಗಿರುವಂತದ್ದು. ಹೆಸರು ಸೇರ್ಪಡೆ ಕೂಡ ನೀವು ಮಾಡಿಸಬಹುದಾಗಿರುತ್ತೆ. ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೊಸ ಸದಸ್ಯರನ್ನ ಆಡ್ ಮಾಡಬೇಕಾಗಿತ್ತು, ಅವರ ಒಂದು ಹೆಸರನ್ನ ಸೇರಿಸಬೇಕಾಗಿತ್ತು ಅಂತಂದ್ರೆ ಈ ಒಂದು ಸಮಯದಲ್ಲಿ ಕೂಡ ಹೆಸರು ಸೇರ್ಪಡೆನ ಮಾಡಬಹುದಾಗಿರುತ್ತೆ. ಇನ್ನು ಹೆಸರು ತಿದ್ದುಪಡಿ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಹೆಸರು ತಪ್ಪಾಗಿತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಹೆಸರು ತಿದ್ದುಪಡಿನ ಕೂಡ ನೀವು ಮಾಡಿಸಬಹುದಾಗಿರುವಂತದ್ದು. ಇನ್ನು ಹೆಸರು ತೆಗೆದು ಹಾಕುವುದು. ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರನ್ನ ತೆಗೆದು ಹಾಕಬೇಕಾಗಿತ್ತು ಅಥವಾ ಅವರ ಒಂದು ಹೆಸರನ್ನ ಡಿಲೀಟ್ ಮಾಡಬೇಕಾಗಿತ್ತು ಅಂತಂದ್ರೂ ಕೂಡ ಈ ಒಂದು ಸಮಯದಲ್ಲಿ ನೀವು ತೆಗೆದು ಕೂಡ ಹಾಕಬಹುದಾಗಿರುವಂತದ್ದು. ಇನ್ನು ಫೋಟೋ ಬದಲಾವಣೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಫೋಟೋ ಸರಿಯಾಗಿ ಬಂದಿರಲಿಲ್ಲ, ಆ ಒಂದು ಫೋಟೋ ಕ್ಲಾರಿಟಿಯಾಗಿ ಕಾಣ್ತಾ ಇರಲಿಲ್ಲ ಅಂತಂದ್ರೆ ಫೋಟೋ ಕೂಡ ಬದಲಾವಣೆ ಮಾಡಬಹುದಾಗಿರುವಂತದ್ದು. ಮುಖ್ಯಸ್ಥರ ಬದಲಾವಣೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಇರುವಂತಹ ಕುಟುಂಬದ ಮುಖ್ಯಸ್ಥರನ ಬದಲಾವಣೆ ಕೂಡ ನೀವು ಮಾಡಬಹುದಾಗಿರುವಂತದ್ದು. ಇನ್ನು ನ್ಯಾಯಬೆಲೆ ಅಂಗಡಿ ಬದಲಾವಣೆ ಅಥವಾ ಅಡ್ರೆಸ್ ಚೇಂಜಸ್ ನ ಕೂಡ ನೀವು ಮಾಡಬಹುದಾಗಿರುತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಅಡ್ರೆಸ್ ತಪ್ಪಾಗಿತ್ತು ಅಂತಂದ್ರೆ ಆ ಒಂದು ಅಡ್ರೆಸ್ ನ ಕೂಡ ಕರೆಕ್ಷನ್ ಮಾಡಬಹುದಾಗಿರುವಂತದ್ದು. ಹಾಗಾದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ರೇಷನ್ ಕಾರ್ಡ್ ಕರೆಕ್ಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ 6 ವರ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಸದಸ್ಯರ ಹೆಸರನ್ನ ಆಡ್ ಮಾಡ್ತಾ ಇದೀವಿ ಅಥವಾ ಹೆಸರನ್ನ ಸೇರ್ಪಡೆ ಮಾಡ್ತಾ ಇದೀವಿ ಅಂತಂದ್ರೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಮೊದಲಾಗಿರುವಂತದ್ದು ಆಧಾರ್ ಕಾರ್ಡ್ ನ ಕೊಡಬೇಕಾಗಿರುವಂತದ್ದು. ಎರಡನೇದಾಗಿರುವಂತದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಕೊಡಬೇಕಾಗಿರುವಂತದ್ದು. ಇನ್ನು 6 ವರ್ಷಕ್ಕಿಂತ ಕೆಳಗಿರುವಂತಹ ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡಬೇಕು, ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ಕೇಳಿದ್ರೆ ಆಧಾರ್ ಕಾರ್ಡ್ ನ ಕೊಡಬೇಕಾಗಿರುವಂತದ್ದು. ಎರಡನೇದಾಗಿರುವಂತದ್ದು ಬರ್ತ್ ಸರ್ಟಿಫಿಕೇಟ್ ಅಥವಾ ಜನನ ಪ್ರಮಾಣ ಪತ್ರ ಅಂತ ಹೇಳ್ತಾರೆ. ಈ ಎರಡು ದಾಖಲಾತಿಗಳನ್ನ ಕೊಡಬೇಕಾಗಿರುವಂತದ್ದು. ಇನ್ನು ಹೆಸರು ತಿದ್ದುಪಡಿ ಮಾಡೋದಾಗ್ಲಿ ಅಥವಾ ಹೆಸರು ತೆಗೆದು ಹಾಕೋದಾಗ್ಲಿ, ಫೋಟೋ ಬದಲಾವಣೆ ಮಾಡೋದಾಗಿರಲಿ, ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಮಾಡೋದಾಗಿರಲಿ, ನ್ಯಾಯಬೆಲೆ ಅಂಗಡಿ ಬದಲಾವಣೆ ಅಥವಾ ಅಡ್ರೆಸ್ ಬದಲಾವಣೆ ಮಾಡಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಕೊಟ್ಟು ಈ ಎಲ್ಲ ಬದಲಾವಣೆಗಳು ಅಥವಾ ಈ ಎಲ್ಲ ತಿದ್ದುಪಡಿನ ಕೂಡ ನೀವು ಮಾಡಬಹುದಾಗಿರುವಂತದ್ದು. ಹೆಸರು ಸೇರ್ಪಡೆಗೆ ಮಾತ್ರ ಇಲ್ಲಿ ಕಡ್ಡಾಯವಾಗಿ ನೀವು 2 ದಾಖಲಾತಿಗಳನ್ನ ಕೊಡಬೇಕಾಗಿರುವಂತದ್ದು. ಹಾಗಾದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗ ಕೊನೆಯ ದಿನಾಂಕ ಅಂತ ಕೇಳಿದ್ರೆ ಡಿಸೆಂಬರ್ 31ನೇ ತಾರೀಕು ಇದು ಕೊನೆಯ ದಿನಾಂಕ ಆಗಿರುತ್ತೆ. ಡಿಸೆಂಬರ್ 31ನೇ ತಾರೀಕು ಒಳಗಡೆ ನೀವು ತಿದ್ದುಪಡಿನ ಮಾಡಿಸಬೇಕಾಗಿರುವಂತದ್ದು. ಡಿಸೆಂಬರ್ 31 ಇದು ಲಾಸ್ಟ್ ಡೇಟ್ ಆಗಿರುವಂತದ್ದು. ಹಾಗಾದ್ರೆ ಯಾವ ಸಮಯಕ್ಕೆ ಅರ್ಜಿನ ಸಲ್ಲಿಸಬಹುದು ಅಂತ ಕೇಳಿದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಒಂದು ಸರ್ವರ್ ಇರುವಂತದ್ದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನೀವು ಯಾವಾಗಾದ್ರೂ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ತಾ ಇದ್ರಿ ಅಂತಂದ್ರೆ ನೀವು ಏನಾದರೂ ಗ್ರಾಮದಲ್ಲಿ ಅಥವಾ ಹಳ್ಳಿಯಲ್ಲಿ ಇದ್ರಿ ಅಂತಂದ್ರೆ ನಿಮ್ಮ ಒಂದು ಗ್ರಾಮವನ್ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗಿರುತ್ತೆ. ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರ ಯಾವ್ದಾಗಿರುತ್ತೋ ಆ ಒಂದು ಗ್ರಾಮವನ್ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿಯಾಗಿ ನಗರದಲ್ಲಿ ಇದ್ರಿ ಅಥವಾ ನಗರ ಪ್ರದೇಶದವರಾಗಿದ್ರಿ ಅಂತಂದ್ರೆ ಕರ್ನಾಟಕ ಒನ್ ಕೇಂದ್ರ ಅಥವಾ ಬೆಂಗಳೂರು ಒನ್ ಕೇಂದ್ರ ಅಂತ ಹೇಳ್ತಾರೆ. ಈ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಸರ್ವರ್ ಇರುವಂತದ್ದು. ನೀವು ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ತಾ ಇದ್ವಿ, ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತ ಕೇಳಿದ್ರೆ ನಿಮ್ಮ ಒಂದು ಹತ್ತಿರದ ಆಹಾರ ಇಲಾಖೆ ಅಥವಾ ಫುಡ್ ಆಫೀಸ್ ಅಂತ ಹೇಳ್ತಾರೆ. ಫುಡ್ ಆಫೀಸ್ಗೆ ಭೇಟಿ ನೀಡಿ ನೀವು ಅಲ್ಲಿ ದಾಖಲಾತಿಗಳನ್ನ ಕೊಟ್ಟು ಅರ್ಜಿನ ಸಲ್ಲಿಸಬಹುದಾಗಿರುವಂತದ್ದು. ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.